ಕೃಷ್ಣಮೂರ್ತಿ ಫೋಟೋ ತೆಗಿ ಬೇಗ. ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥ ಪ್ರಸಂಗವನ್ನು ನಿರ್ಮಾಣ ಮಾಡಿದವರು ಕಾಂಗ್ರೆಸ್ ಸರ್ಕಾರದವರು, ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯವರು ಮತ್ತು ಡಿ.ಕೆ. ಶಿವಕುಮಾರ್. ಪಾದಯಾತ್ರೆ ಹಮ್ಮಿಕೊಳ್ತಕ್ಕಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ನಮಗೆ ಜನ ಆಯ್ಕೆ ಮಾಡಿಕೊಟ್ಟಿದ್ದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಇಂಥ ವಿಚಾರಗಳನ್ನು, ಇಂಥ ಭ್ರಷ್ಟಾಚಾರ ವಿಚಾರಗಳನ್ನು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋದಕ್ಕೆ, ಜೊತೆಯಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ, ಮತ್ತು ನೀವು ದೋಷಿ ಅಂತ ಹೇಳಿದ್ರೆ ದೋಷಿ ಅಲ್ಲ ಅಂತೇಳಿ ಪ್ರೂವ್ ಮಾಡೋಕ್ಕೆ ವಿಧಾನ ಪರಿಷತ್ತು, ವಿಧಾನಸಭೆ ಇದೇ ಪ್ರಾಪರ್ ಫೋರಮ್. ಆ ಪ್ರಾಪರ್ ಫೋರಮಲ್ಲಿ ನೀವು ನಮಗೆ ಆಯ್ಕೆಯಾದಂಥ ಜನಪ್ರತಿನಿಧಿಗಳಿಗೆ ಚರ್ಚೆ ಮಾಡಲು ಅವಕಾಶ ಕೊಡದೇ ಇದ್ದ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರಿನ ಮೈಸೂರು ರಸ್ತೆ ಚಲೋ ಕಾರ್ಯಕ್ರಮ ಇಡೀ ರಾಜ್ಯದ ಜನಕ್ಕೆ ನಾವು ವಿಧಾನಸಭೆ, ವಿಧಾನ ಪರಿಷತ್ ಮುಖಾಂತರ ತೋರಿಸ್ಕೊಡ್ಬೇಕಾಯ್ತು ಇವರು ಭ್ರಷ್ಟಾಚಾರದ ಹಗರಣವನ್ನು. ಇವತ್ತು ಬೀದಿ ಬೀದಿಯಲ್ಲಿ ತೋರಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿದವರು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಮ್ಮ ಮೈಸೂರು ಚಲೋ ಕಾರ್ಯಕ್ರಮ ಈ ಸರ್ಕಾರದ ಮೂಢ ಹಗರಣದ ವಿಚಾರ, ವಾಲ್ಮೀಕಿ ಮಹರ್ಷಿ ಹಗರಣದ ವಿಚಾರ, 187 ಕೋಟಿ ರೂಪಾಯಿ ಹಗರಣವನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು 187 ಕೋಟಿ ಇದ್ದಾಗ ಬರೀ 89 ಕೋಟಿ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿ ಭ್ರಷ್ಟಾಚಾರವನ್ನು ಭಾಗಶಃ ಒಪ್ಪಿಕೊಂಡಿದ್ದೀರಿ. ಹಾಗಾಗಿ ಅದನ್ನು ಜನರಿಗೆ ತೋರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಸಕ್ರಿಯವಾಗಿ ನಿನ್ನೆಯಿಂದ ಪಾಲ್ಗೊಂಡಿದ್ದೇವೆ. ರಾಷ್ಟ್ರ ಸರ್ಕಾರದ ಹೋರಾಟದಲ್ಲಿ ಜಂಟಿ ಎರಡು ಪಕ್ಷಗಳ ಮುಖಂಡರು ನಮ್ಮ ವಾರ್ಡು, ನಮ್ಮ ವಿಧಾನಸಭಾ ಕ್ಷೇತ್ರಗಳಿಂದ ಸಮಾರೋಪ ಜಿಲ್ಲಪ್ಪ ಅಂತ ಏರೋಹಳ್ಳಿ ವಾರ್ಡ್ ಮುಖಂಡರು ಈ ಬಡ ಜನರು ಯಶವಂತ ಜೆಡಿಎಸ್ ಮುಖಂಡರು ವಿಧಾನಸಭಾ ಕ್ಷೇತ್ರ ಏನಂತಂದ್ರೆ ಕಾರ್ಗಳು ತೆಗೆದುಕೊಡೋದು, ಪರಿಚಯ ಮಾಡ್ಕೊಳ್ಳಿ. ಅದನ್ನ ಅವರು ಟ್ಯಾಕ್ಸಿ ಮಾಡಿಕೊಂಡು ದುಡಿದು ಬದುಕು. ಅಶೋಕ್ ಅವರು ಕೇಳಿದ್ರು ತಳಮನೆಯಲ್ಲಿ